ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶ್ರೀಕೃಷ್ಣ ಅವರು ಮಹಾಭಾರತ ಯುದ್ಧದಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ಕುರಿತು ಆಳವಾದ ಜ್ಞಾನವನ್ನು ನೀಡಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರೀತಿ ಮತ್ತು ಸಂಬಂಧಗಳು ಹೇಗಿರಬೇಕೆಂದು ಹೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಪವಿತ್ರ ಧಾರ್ಮಿಕ ಗ್ರಂಥಗಳಲ್ಲಿ ಗೀತೋಪನಿಷದ ಎಂದು ಕರೆಯಲಾಗುವ ಭಗವದ್ಗೀತೆ ಒಂದಾಗಿದೆ. ಏಕೆಂದರೆ ಇದನ್ನು ಶ್ರೀಕೃಷ್ಣ ಅವರು ಮಹಾಭಾರತದ ಯುದ್ಧ ನಡೆಯುತ್ತಿದ್ದ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀಡಿದ ಜ್ಞಾನವನ್ನು ತಿಳಿಸುತ್ತದೆ. ಶ್ರೀಮದ್ ಭಗವದ್ಗೀತೆಯ 700 ಶ್ಲೋಕಗಳ ಜೀವನದ ವಿವಿಧ ಅಂಶಗಳನ್ನು ಒಳಗೊಂಡಿದೆ. ಭಗವದ್ಗೀತೆಯು ಜೀವನದ ಸಾವು, ಕರ್ಮ, ಯೋಗ, ಕರ್ತವ್ಯ, ಮದುವೆ, ಸತ್ಯ, ಪ್ರೀತಿ ಇತ್ಯಾದಿಗಳನ್ನು ಒಳಗೊಂಡಿದ್ದಂತೆ ವಿವಿಧ ವಿಷಯಗಳ ಬಗ್ಗೆ ಜ್ಞಾನವನ್ನು ನೀಡುತ್ತದೆ. ಶ್ರೀಕೃಷ್ಣ ಅರ್ಜುನಿಗೆ ಪ್ರೀತಿ ಮತ್ತು ಸಂಬಂಧದ ಕುರಿತು ಏನೆಂದು ಹೇಳಿದ್ದಾರೆ ಎಂದು ನೋಡೋಣ. ಭಕ್ತರಿಗೆ ಪ್ರಿಯವಾದ ಆತ್ಮನಾದ ನಾನು ಪ್ರೀತಿ ಮತ್ತು ಭಕ್ತಿಯಿಂದ ಎಲ್ಲವನ್ನು ಸಾಧಿಸಬಲ್ಲೆ ಎಂದು ಶ್ರೀಕೃಷ್ಣರು ಪ್ರತಿಪಾದಿಸುತ್ತಾರೆ. ಶ್ರೀಕೃಷ್ಣನು ಉನ್ನತ ಶಕ್ತಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದರ ಮೂಲಕ ಮತ್ತು ಬೇಷರತ್ತ ಪ್ರೀತಿಯನ್ನು ಅನುಭವಿಸಿದ ಮೂಲಕ ಮಾತ್ರ ಪ್ರಭುಬದ್ಧನಾಗಬಹುದು ಎಂದು ಸೂಚಿಸಿದ್ದಾರೆ. ಈ ಕ್ಷಣದಲ್ಲಿ ಅವನು ಆತ್ಮವನ್ನು ಜ್ಞಾನೋದಯ ಎಂದು ಉಲ್ಲೇಖಿಸಲಾಗಿದೆ. ನೀವು ಮಾಡಬೇಕಾದ ಎಲ್ಲವನ್ನು ದುರಾಶೆಯಿಂದಾಗಲಿ, ಅಹಂಕಾರದಿಂದಾಗಲಿ, ಕಾಮದಿಂದಾಗಲಿ, ಅಸೂಯೆಯಿಂದಾಗಲಿ ಮಾಡಬೇಡಿ. ಇದನ್ನು ಯಾವಾಗಲೂ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ ಎಂದು ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಹಂಕಾರ, ಆಸೆ, ಅಸೂಯೆ, ದುರಾಸೆ ಮತ್ತು ಇತರರ ಕೆಟ್ಟ ಭಾವನೆಗಳು ವ್ಯಕ್ತಿಗಳನ್ನು ಗೊಂದಲಗೊಳಿಸುತ್ತದೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗುತ್ತವೆ. ಕಾಮ ಮತ್ತು ಅಸೂಯೆಯಂಥ ಬಲವಾದ ಭಾವನೆಗಳು ವ್ಯಕ್ತಿಯು ತಮ್ಮ ಇಂದ್ರಿಯಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ಆಂತರಿಕ ಶಾಂತಿ ಮತ್ತು ಒಳ್ಳೆಯದಕ್ಕಾಗಿ ಒಬ್ಬರು ನಮ್ರತೆಯನ್ನು ಹೊಂದಿರಬೇಕು ಮತ್ತು ಸ್ನೇಹಿತರು, ಕುಟುಂಬದ ಮತ್ತು ಸಹೋದ್ಯೋಗಿಗಳಿಗೆ ನಮ್ರತೆಯನ್ನು ತೋರಿಸಬೇಕು ಎಂದಿದ್ದಾರೆ. ಗುಣಗಳಲ್ಲಿ 3 ವಿಧಗಳು: ಸಾತ್ವಿಕ, ರಾಜಸ್ವಿಕ ಮತ್ತು ತಾಮಸಿಕ. ಸಾತ್ವಿಕ ಗುಣವನ್ನು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಒಂದು ಕ್ರಿಯೆಯು ನಿರೀಕ್ಷೆ, ದ್ವೇಷ ಅಥವಾ ಪ್ರೀತಿಯನ್ನು ಹೊಂದದಿದ್ದರೆ ಮಾತ್ರ ಅದು ಸಾತ್ವಿಕ ಮೌಲ್ಯವನ್ನು ಹೊಂದಿರುತ್ತದೆ. ಸಾತ್ವಿಕ ಕ್ರಿಯೆಯನ್ನು ಭಗವಾನ್ ಕೃಷ್ಣನು ಈ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ: ಯಾವುದೇ ಪ್ರತಿಫಲವನ್ನು ಬಯಸದಿರಿಂದ ಪ್ರೀತಿ ಅಥವಾ ದ್ವೇಷ ಇರುವುದಿಲ್ಲ. ಎಲ್ಲ ರೀತಿಯಾದ ಕೆಟ್ಟ ಅನುಭವದಿಂದ ಇದು ನಮಗೆ ಮುಕ್ತಿ ನೀಡುತ್ತದೆ. ಪ್ರೀತಿಯು ಎಲ್ಲ ಸಾಧನೆಯ ಕೀಲಿ ಕೈಯಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವ ಪ್ರಕಾರ ನೀವು ನನ್ನನ್ನು ಗೆಲ್ಲುವ ಏಕೈಕ ಮಾರ್ಗವೆಂದರೆ ಪ್ರೀತಿಯ ಮೂಲಕ ಮತ್ತು ಅಲ್ಲಿ ನಾನು ಸಂತೋಷದಿಂದ ಜಯಿಸುತ್ತೇನೆ. ದ್ವೇಷ, ಕ್ರೋಧ, ಪ್ರತೀಕಾರ ಮತ್ತು ಮುಂತಾದ ಭಾವನೆಗಳು ನಮಗೆ ವಿರೋಧಗಳನ್ನು ಸೃಷ್ಟಿಸುತ್ತದೆ. ಪ್ರೀತಿಯನ್ನು ಹರಡುವ ಮೂಲಕ ಮತ್ತು ಪ್ರೀತಿಯ ಧಾರೆಯನ್ನು ಸುರಿಸುವುದರ ಮೂಲಕ ನಾನು ನನ್ನ ಆಲೋಚನಾ ವಿಧಾನಕ್ಕೆ ಜನರನ್ನು ಗೆಲ್ಲಬಹುದು. ನಿಜವಾದ ಪ್ರೀತಿಯು ಕೇವಲ ತನ್ನ ಪ್ರೀತಿಸಿದವರಿಗೆ ಏನನ್ನಾದರೂ ನೀಡಲು ಬಯಸುತ್ತದೆ. ಯಾವುದೇ ನಿರೀಕ್ಷೆ ಅಥವಾ ಖಾಲಿ ಸಂವೇದನೆ ಅದು ಬಯಸುವುದಿಲ್ಲ. ಅದು ನಿರೀಕ್ಷೆ, ಕ್ರೋಧ ಮತ್ತು ಇತರರ ಎಲ್ಲ ಭಾವನೆಗಳನ್ನು ಹೊಂದಿರುವುದಿಲ್ಲ. ಪ್ರೀತಿ ಶುದ್ಧವಾಗಿರಬೇಕು. ಏನನ್ನೂ ಕೂಡ ಪ್ರೀತಿ ಅಪೇಕ್ಷಿಸಬಾರದು. ಆದುದರಿಂದ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ: ಮನುಷ್ಯ ಜನ್ಮ ಧನ್ಯವಾದ ಜನ್ಮವಾಗಿದೆ. ಸ್ವರ್ಗದಲ್ಲಿ ವಾಸಿಸುವವರು ಸಹ ಕೂಡ ಈ ಜನ್ಮವನ್ನು ಬಯಸುತ್ತಾರೆ. ಏಕೆಂದರೆ ಒಬ್ಬ ಮನುಷ್ಯ ಮೂಲಕ ಮಾತ್ರ ನಿಜವಾದ ಜ್ಞಾನ ಮತ್ತು ಶುದ್ಧ ಪ್ರೀತಿಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.